ಭಾರತೀಯ ಪ್ರಾದೇಶಿಕ ಸೇನೆ ಅಥವಾ ಟೆರಿಟೋರಿಯಲ್ ಆರ್ಮಿಯನ್ನು 1949ರ ಅಕ್ಟೋಬರ್ 9ರಂದು ರಚಿಸಲಾಯಿತು. ಭಾರತೀಯ ಪ್ರಾದೇಶಿಕ ಸೇನೆಯು ಅರೆಕಾಲಿಕ ಸ್ವಯಂ ಸೇವಕರನ್ನು ಒಳಗೊಂಡಿರುವ ಮಿಲಿಟರಿ ಮೀಸಲು ಪಡೆಯಾಗಿದ್ದು, ಭಾರತೀಯ ಸೇನೆಗೆ ಬೆಂಬಲ ಸೇವೆಗಳನ್ನು ಒದಗಿಸುತ್ತದೆ. ಅಗತ್ಯವಿದ್ದರೆ ದೇಶವನ್ನು ರಕ್ಷಿಸಲು ಅವರ ಸಹಾಯವನ್ನು ತೆಗೆದುಕೊಳ್ಳಬಹುದು ಎಂಬುದು ಇದರ ಉದ್ದೇಶವಾಗಿದೆ. ಇದು ಟೆರಿಟೋರಿಯಲ್ ಆರ್ಮಿಯ 3 ಸ್ಟಾರ್ ಶ್ರೇಯಾಂಕದ ಡೈರೆಕ್ಟರ್ ಜನರಲ್ರ ನೇತೃತ್ವದಲ್ಲಿರುತ್ತದೆ. ಅವರು ಭಾರತೀಯ ಸೇನೆಯಿಂದ ನಿಯೋಜಿತವಾಗಿರುವ ಲೆಫ್ಟಿನೆಂಟ್ ಜನರಲ್ ಶ್ರೇಣಿಯ ಅಧಿಕಾರಿಯಾಗಿರುತ್ತಾರೆ ಮತ್ತು ಇದು ರಕ್ಷಣಾ ಸಚಿವಾಲಯದ ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರ ನೇತೃತ್ವದಲ್ಲಿರುತ್ತದೆ. ಟೆರಿಟೋರಿಯಲ್ ಆರ್ಮಿಯು 2 ಘಟಕಗಳನ್ನು ಹೊಂದಿದೆ. ಸಾರ್ವಜನಿಕ ವಲಯದ ಉದ್ಯಮಗಳು, ಭಾರತೀಯ ರೈಲ್ವೆಯ ಉದ್ಯೋಗಿಗಳು ಮತ್ತು ಮಾಜಿ ಸೈನಿಕರನ್ನು ಒಳಗೊಂಡಿರುವ ಒಂದು ಇಲಾಖಾ ಘಟಕ ಮತ್ತು ಖಾಸಗಿಯಾಗಿ ಉದ್ಯೋಗದಲ್ಲಿರುವ ನಾಗರಿಕರನ್ನು ಒಳಗೊಂಡಿರುವ ಇನ್ನೊಂದು ಇಲಾಖೇತರ ಘಟಕ. ಸುಬೇದಾರ್ ರಾಜ್ಕುಮಾರ್ ಅವರು 2017ರ ಅಕ್ಟೋಬರ್ 9ರಂದು ಹುತಾತ್ಮರಾದರು. ಅವರು ಜಮ್ಮು ಮತ್ತು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯ ಬೀರ್ವಾಹ್ನ ಡ್ರಂಗ್ ಪ್ರದೇಶದಲ್ಲಿ ನಿಯೋಜಿಸಲ್ಪಟ್ಟಿದ್ದ ಭಾರತೀಯ ಸೇನೆಯ ವೀರ ಸೈನಿಕ. ಘಟಕದ ಕಾರ್ಯಾಚರಣೆಯ ಪ್ರದೇಶವು ಭಯೋತ್ಪಾದಕರಿಂದ ತುಂಬಿತ್ತು ಮತ್ತು ಸೈನಿಕರು ಎಲ್ಲ ಸಮಯದಲ್ಲೂ ಹೈ ಅಲರ್ಟ್ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾಗಿತ್ತು. ಜಾಗರೂಕತೆಯನ್ನು ಕಾಪಾಡಿಕೊಳ್ಳಲು ಘಟಕವು ನಿಯಮಿತ ಮಧ್ಯಂತರಗಳಲ್ಲಿ ಸಶಸ್ತ್ರ ಗಸ್ತುಗಳನ್ನು ಪ್ರಾರಂಭಿಸಿತ್ತು. ಸುಬೇದಾರ್ ರಾಜ್ಕುಮಾರ್ ಅಂತಹ ಗಸ್ತಿನ ನೇತೃತ್ವ ವಹಿಸಿದ್ದರು. ಗಸ್ತು ತಂಡವು ಬೇಸ್ಗೆ ಮರಳುತ್ತಿದ್ದಾಗ ಭಯೋತ್ಪಾದಕರ ಗುಂಪೊಂದು ಪೂರ್ವಯೋಜಿತ ರೀತಿಯಲ್ಲಿ ಗಸ್ತು ತಂಡದ ಮೇಲೆ ದಾಳಿ ನಡೆಸಿತು. ದಾಳಿಯು ಹಠಾತ್ ಆಗಿದ್ದರೂ ಕೂಡ ಸುಬೇದಾರ್ ರಾಜ್ಕುಮಾರ್ ತಕ್ಷಣವೇ ತನ್ನ ಸೈನ್ಯದೊಂದಿಗೆ ಕಾರ್ಯಾಚರಣೆಗೆ ಇಳಿದರು ಮತ್ತು ಪೂರ್ಣ ಬಲದಿಂದ ಪ್ರತಿದಾಳಿ ನಡೆಸಿದರು. ಆದರೆ ಭಾರೀ ಗುಂಡಿನ ಚಕಮಕಿಯಲ್ಲಿ ಸುಬೇದಾರ್ ರಾಜ್ಕುಮಾರ್ ಅವರಿಗೆ ಗುಂಡುಗಳು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದರು. ಬಳಿಕ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಹುತಾತ್ಮರಾದರು. ಸುಬೇದಾರ್ ರಾಜ್ಕುಮಾರ್ ಅವರು ದೇಶಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ವೀರಯೋಧ. 53ನೇ ರಾಷ್ಟ್ರೀಯ ರೈಫಲ್ಸ್ನಲ್ಲಿ ನೇಮಕಗೊಂಡಿದ್ದ ಅವರು 1990ರಲ್ಲಿ ಸೇನೆಗೆ ಸೇರಿದ್ದರು. ಗೋಪಬಂಧು ದಾಸ್ ಅವರು 1877ರ ಅಕ್ಟೋಬರ್ 9ರಂದು ಒರಿಸ್ಸಾದಲ್ಲಿ ಜನಿಸಿದರು. ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ, ಪತ್ರಕರ್ತ, ಕವಿ ಮತ್ತು ಸಾಹಿತಿ. ಅವರು ಒರಿಸ್ಸಾದ ಹೆಸರಾಂತ ಸಮಾಜ ಸೇವಕರೂ ಆಗಿದ್ದರು. ಗೋಪಬಂಧು ದಾಸ್ ಅವರನ್ನು ಉತ್ಕಲಮಣಿ ಎಂದು ಕರೆಯುತ್ತಾರೆ. ಅವರನ್ನು ಒರಿಸ್ಸಾದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯ ಪ್ರವರ್ತಕ ಎಂದು ಪರಿಗಣಿಸಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಹಲವು ಬಾರಿ ಜೈಲಿಗೆ ಹೋಗಬೇಕಾಯಿತು. 1920ರಲ್ಲಿ ನಾಗ್ಪುರದಲ್ಲಿ ಅವರ ಪ್ರಸ್ತಾಪದ ಮೇರೆಗೆ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವ ನೀತಿಯನ್ನು ಕಾಂಗ್ರೆಸ್ ಒಪ್ಪಿಕೊಂಡಿತು. ಅವರು ಒರಿಸ್ಸಾ ರಾಷ್ಟ್ರೀಯತೆಯ ಪ್ರಮುಖ ವಕ್ತಾರರಾದರು ಮತ್ತು 1921ರಲ್ಲಿ ಅವರು ಒರಿಸ್ಸಾದಲ್ಲಿ ಅಸಹಕಾರ ಚಳುವಳಿಯನ್ನು ಮುನ್ನಡೆಸಿದರು. ಬಳಿಕ ಅವರು 2 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ಲಾಲಾ ಲಜಪತ್ ರಾಯ್ ಸ್ಥಾಪಿಸಿದ ಸರ್ವೆಂಟ್ ಆಫ್ ದಿ ಪೀಪಲ್ ಸೊಸೈಟಿಗೆ ಗೋಪಬಂಧು ದಾಸ್ ಕೂಡ ಸದಸ್ಯರಾದರು. 1919ರಲ್ಲಿ ಗೋಪಬಂಧು ದಾಸ್ ಅವರು ಸಮಾಜ್ ಎಂಬ ವಾರಪತ್ರಿಕೆಯನ್ನು ಹೊರತಂದರು. ಅದು 1930ರಲ್ಲಿ ದಿನಪತ್ರಿಕೆಯಾಯಿತು. ಅವರು 1928ರ ಜೂನ್ 17ರಂದು ಕೊನೆಯುಸಿರೆಳೆದರು. ಪ್ರಪಂಚದಾದ್ಯಂತ ಅಂಚೆ ಸೇವೆಯ ಮಹತ್ವವನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಅಕ್ಟೋಬರ್ 9ರಂದು ವಿಶ್ವ ಅಂಚೆ ದಿನವನ್ನು ಆಚರಿಸಲಾಗುತ್ತದೆ. 1969ರ ಅಕ್ಟೋಬರ್ 9ರಂದು ಟೋಕಿಯೋದಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಕಾಂಗ್ರೆಸ್ನಲ್ಲಿ ವಿಶ್ವ ಅಂಚೆ ದಿನದ ಆಚರಣೆಯನ್ನು ಘೋಷಿಸಲಾಯಿತು. ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆಯ 95ನೇ ವಾರ್ಷಿಕೋತ್ಸವದಂದು ಈ ಘೋಷಣೆ ಮಾಡಲಾಗಿತ್ತು. ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅನ್ನು 1874ರ ಅಕ್ಟೋಬರ್ 9ರಂದು ಸ್ವಿಟ್ಜರ್ಲೆಂಡ್ನ ರಾಜಧಾನಿ ಬರ್ನ್ನಲ್ಲಿ ಸ್ಥಾಪಿಸಲಾಯಿತು. ಅಂಚೆ ಸೇವೆಯ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ. ಭಾರತದಲ್ಲಿ ಮೊದಲ ಅಂಚೆ ಕಚೇರಿಯನ್ನು 1774ರಲ್ಲಿ ಕೋಲ್ಕತ್ತಾದಲ್ಲಿ ತೆರೆಯಲಾಯಿತು. 2006ರ ಅಕ್ಟೋಬರ್ 9ರಂದು ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿಸುವುದಾಗಿ ಘೋಷಿಸಿತು. ಸರಿಸುಮಾರು $1.65 ಶತಕೋಟಿ ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿಸಿತು. ಇದು ಆ ಸಮಯದಲ್ಲಿ ದೊಡ್ಡ ವ್ಯವಹಾರವಾಗಿತ್ತು ಮತ್ತು ಆನ್ಲೈನ್ ವಿಡಿಯೋ ವಲಯಕ್ಕೆ ವಿಸ್ತರಿಸುವ ಗೂಗಲ್ನ ಕಾರ್ಯತಂತ್ರದ ಭಾಗವಾಗಿತ್ತು. ಯೂಟ್ಯೂಬ್ ಅನ್ನು 2005ರಲ್ಲಿ ಸ್ಥಾಪಿಸಲಾಯಿತು. ಈ ವೇದಿಕೆಯು ಶೀಘ್ರವಾಗಿ ಜನಪ್ರಿಯವಾಯಿತು ಮತ್ತು ಜನರಿಗೆ ವಿಡಿಯೋಗಳನ್ನು ಹಂಚಿಕೊಳ್ಳಲು ಸುಲಭವಾದ
ಮಾಧ್ಯಮವೆನಿಸಿತು. ಗೂಗಲ್ನ ಸ್ವಾಧೀನದ ನಂತರ ಯೂಟ್ಯೂಬ್ ವಿಶ್ವದ ಅತಿ ದೊಡ್ಡ ವಿಡಿಯೋ ಹಂಚಿಕೆ ವೇದಿಕೆಯಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿತು. ಇದನ್ನು ಇಂದು ಪ್ರತಿ ತಿಂಗಳು ಶತಕೋಟಿ ಸಂದರ್ಶಕರು ಬಳಸುತ್ತಾರೆ. ಗೂಗಲ್ ಯೂಟ್ಯೂಬ್ನಲ್ಲಿ ಹೊಸ ಮಾದರಿಯ ಜಾಹೀರಾತನ್ನು ಜಾರಿಗೆ ತಂದಿತು. ಇದು ಬಳಕೆದಾರರಿಗೂ ಪ್ರಯೋಜನವನ್ನು ನೀಡುತ್ತಿದೆ. ಈ ಮೂಲಕ ಯೂಟ್ಯೂಬ್ ತನ್ನ ಆದಾಯವನ್ನು ಕೂಡ ವೇಗವಾಗಿ ಹೆಚ್ಚಿಸಿಕೊಂಡಿದೆ.